ಮಾಜಿ ಸಚಿವ ಕೆಎಸ್ ಈಶ್ವರಪ್ಪಗೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈಶ್ವರಪ್ಪನವರಿಗೆ ಬಿಜೆಪಿ ಪಕ್ಷ ಬಿಡಲಿಕ್ಕೆ ಹೇಳಿದ್ದು ಯಾರು? ಅವರು ಅಸ್ತಿತ್ವ ಒಪ್ಪಿಕೊಳ್ಳಲು ಹೋರಾಟ ಮಾಡ್ತಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಿವಮೊಗ್ಗ ಶಾಸಕರು ಮಾತನಾಡಿದ್ದಾರೆ. ಕ್ರೆಡಿಟ್ ವಾಲಲ್ಲ, ಇದು ಅಸ್ತಿತ್ವ ಉಳಿಸ್ಕೊಳ್ಳೋದು ಪ್ರಶ್ನೆ. ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅದ್ರ ಬಗ್ಗೆ ಎಲ್ಲ ನಾವು? ಯಾಕಂದ್ರೆ ಬಿಡಕ್ಕೆ ಯಾರು ಹೇಳಿದ್ರು? ಒಳ್ಳೆ ಕತೆ ಇದ್ದಾರೆ ಸರ್. ನಾನು ಯಾವತ್ತೂ ಹೇಳ್ತೇನೆ, ನಾವು ಯಾರನ್ನು ಬಿಟ್ಟು ಪಾರ್ಟಿ ಕಟ್ಟೋದಿಲ್ಲ, ಎಲ್ಲರನ್ನು ಸೇರಿಸ್ಕೊಂಡೇ ಪಾರ್ಟಿ ಕಟ್ಟೋರು, ದೇಶವನ್ನು ಕಟ್ಟೋರು. ನರೇಂದ್ರ ಮೋದಿ ಹೇಳಿದ್ದಾರೆ 148 ಕೋಟಿನ ಒಟ್ಟಿಗೆ ಹೆಜ್ಜೆ ಇಡಬೇಕು ಅಂತ. ಈಗಿನ ಸೆನ್ಸಸ್ ಪ್ರಕಾರ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಅದೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಒಟ್ಟಿಗೆ ಹೆಜ್ಜೆ ಇಡಬೇಕು. ಅದ್ರಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಕಾಂಗ್ರೆಸ್ ಇದೆ, ಜನತಾದಳ ಇದೆ, ಭಾರತೀಯ ಜನತಾ, ಎಲ್ಲರೂ ಇದೆಯೋ ಅದ್ರೊಳಗಡೆ. ಎಲ್ಲರೂ ಒಟ್ಟಿಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಇದೆ. ಅದಕ್ಕೆಲ್ಲ ಹೆಜ್ಜೆ ಹೇಳ್ತೀವಿ. ಥರದ್ದೆಲ್ಲ ಒಂದಷ್ಟು ಸಂಗತಿಗಳು ಯಾರೋ ಮಾಡ್ತಾರೆ, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳೋಣ? ಆದರೆ ಯಾರಿಗೆ ನಾವು ಅಯ್ಯೋ ದೇವರೇ, ನಾವು ಕರೆಯೋದಲ್ಲ ರೀ, ಕರೆಯೋದಲ್ಲ. ಯಾವುದೋ ಕಾರಣದೊಳಗಡೆ ಮನೇಲಿ ವ್ಯತ್ಯಾಸ ಆಗಿರುತ್ತೆ, ಮನೆ ಹಿರಿಯರದನ್ನು ಸರಿ ಮಾಡ್ತಾರೆ, ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಕರಿಬೇಕು, ಬಿಡಬೇಕು ಅಲ್ಲ. ನಾವು ಇವತ್ತಿಗೂ ಈಶ್ವರಪ್ಪನ ಬಗ್ಗೆ ಗೌರವ ಇಟ್ಕೊಂಡೇ ಕೆಲಸ ಮಾಡ್ತಿರೋರು. ನಾವು ಈಶ್ವರಪ್ಪ ಬಗ್ಗೆ ವ್ಯಕ್ತಿಗತವಾಗಿ ನಮ್ದೇನಿಲ್ಲ. ವೈಚಾರಿಕವಾಗಿ ಅವರೇನು ದೂರ ಹೋಗಿದ್ದಾರೆ? ವೈಚಾರಿಕವಾಗಿ ಅವರು ದೂರ ಹೋಗಿಲ್ಲ. ಕಾಂಗ್ರೆಸ್ಸು ನಮ್ಮಿಂದ ವೈಚಾರಿಕವಾಗಿ ದೂರ ಇರೋದು. ಯಾರು ನಮ್ಮ ಪಕ್ಷಕ್ಕೆ, ನಮ್ಮ ವಿಚಾರಕ್ಕೆ ಹತ್ತಿರದಲ್ಲಿರ್ತಾರೆ ಅವ್ರ ಬಗ್ಗೆ ನಾವು ಬೇರೆ ಥರ ಮಾತುಕತೆಗಳು ಆಡೋ ಪ್ರಶ್ನೆನೇ ಬರೋಲ್ಲ. ಅವರನ್ನು ನೆಗ್ಲೆಕ್ಟ್ ಮಾಡೋ ಪ್ರಶ್ನೆನೂ ಬರೋಲ್ಲ ನಮಗೆ. ಯಾಕೆ ಯೋಚನೆ ಮಾಡೋಣ? ಹಾಗಾಗಿ ಈ ಪಾರ್ಟಿ ಕಟ್ಟಿರೋರು ಅವ್ರ ಬಗ್ಗೆ ನಮ್ಮ ನೇತೃತ್ವ ಯೋಚನೆ ಮಾಡಿದೆ. ಅನೇಕ ಸಂಗತಿಗಳು ನಿಮಗೆ ಗೊತ್ತಿದೆ, ಯಾವ್ಯಾವಾಗ ಏನೇನಾಯಿತು, ಹೇಗೆ ನಡೆದಿದೆ, ಹೇಗೆ ನಡ್ಕೊಂಡಿದೆ ನಮ್ಮ ನೇತೃತ್ವ. ಈಗಲೂ ಎಲ್ಲ ಬದಲಾವಣೆ ಆಗತ್ತೆ. ದೊಡ್ಡವರೇ ಸರಿ ಮಾಡ್ತಾರೆ. ನಾವು ಆ ವಿಷಯದಲ್ಲಿ ಸ್ವಲ್ಪ ಸಣ್ಣವರು ಅಂತ ಅನ್ಕೊಂಡಿದ್ದೀನಿ ನಾನು. ನೀವು ಹೇಳಿರೋ ಸಲಹೆನ ದೊಡ್ಡವ್ರ ಗಮನಕ್ಕೆ ತಗೊಬರ್ತೀನಿ. ಕ್ರೆಡಿಟ್ ವಾಲಲ್ಲ, ಇದು ಅಸ್ತಿತ್ವ ಉಳಿಸ್ಕೊಳ್ಳೋದು ಪ್ರಶ್ನೆ. ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅದ್ರ ಬಗ್ಗೆ?